ಓಕೆ ಹುಷಾರು. ಶೂ ಮತ್ತೆ ಐಶು ಅವ್ರ ಅಮ್ಮ ಇಬ್ರು ಅಳ್ತಾ ಇದ್ರು. ಫಸ್ಟ್ ಟೈಮ್ ಅಂತೆ ಈ ತರ ಬಿಟ್ಟು ಹೋಗ್ತಾ ಇರೋದು, ಬಿಕಾಸ್ ಅಮ್ಮಂಗೆ ಆಪರೇಷನ್ ಆಗಿತ್ತಲ್ಲ. ಓಡದ್ಮೇಲೆ ಹೋಯ್ತಾ ಇದೀವಿ. ನೋಡಕ್ಕೆ ಸಿಕ್ತ ನೋಡಿ, ಇದು ನೋಡಿ ನೀರ್ ನಾಯಿ ನೋಡಿ ಗೈಸ್. ನೋಡಿ ತುಂಬಾ ಡಿಫ್ರೆಂಟ್ ಆಗಿರೋ ಟೈಗರ್. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಆ್ಯಸ್ ನೀವು ಆಲ್ರೆಡಿ ತಮಿಳ್ನಲ್ಲಿ ನೋಡ್ಬಿಟ್ಟಿರ್ತೀರಾ. ಸೊ ಐ ಆಮ್ ಟ್ರಾವೆಲಿಂಗ್. ಸೊ ಇದು ನನ್ನ ಸೆಕೆಂಡ್ ಫ್ಲೈಟ್ ಕೂಡ. ಆ್ಯಂಡ್ ಇವತ್ತು ನನ್ನ ಜೊತೆ ರಶ್ಮಿ ಅಕ್ಕ ಇರ್ತಾರೆ. ನಮಸ್ಕಾರ. ಸೊ ಇದೊಂಥರ ನಂಗೆ ಫಸ್ಟ್ ಫ್ಲೈಟ್ ಅಂತಾರೆ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾನು ಫಸ್ಟ್ ಟೈಮ್ ಹೋದಾಗ ನಾನು ಏನು ಪಾಸ್ವರ್ಡ್ ಅದೆಲ್ಲ ಏನು ಮಾಡಿಸ್ಕೊಂಡಿಲ್ಲ. ಸೊ ಎಲ್ಲಿ ಹೋಗ್ತಿದ್ದೀರಾ ಅಂತ ಗೆಸ್ ಮಾಡ್ತಾರೆ. ಪಾಸ್ಪೋರ್ಟ್ ಹೇಳಿದ್ದು, ಪಾಸ್ವರ್ಡ್ ಅಂದ್ಬಿಟ್ಟು ನಾ ಎಕ್ಸೈಟ್ಮೆಂಟಲ್ಲಿ ಹೇಳ್ಬಿಟ್ಟಿದ್ದೀನಿ ಗೈಸ್. ಸೊ ಏನಂದರೆ ಇವಾಗ ಲೇಟ್ ಆಗ್ಬಿಟ್ಟೈತೆ. ಸೊ ಎಲ್ಲ ಗಾಬರಿಯಲ್ಲಿದ್ದೀನಿ. ಭಾಳ ಅರ್ಜೆಂಟಲ್ಲಿ ಇದ್ದೀವಿ. ಐಶು ಇನ್ನೂ ರೆಡಿನೇ ಆಗಿಲ್ಲ, ಅದಕ್ಕೆ ಭಾಳ ಅರ್ಜೆಂಟಲ್ಲಿದ್ದೀವಿ. ಎಲ್ಲಿ ಹೋಗ್ಬೇಕು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಡಿ, ಅಂದರೆ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿಬಿಡಿ. ಎಲ್ಲೋ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇರಿ. ಕಮೆಂಟ್ ಮಾಡಿ ಸ್ಟಾರ್ಟಿಂಗಲ್ಲಿ ನೋಡೋಣ ಎಲ್ಲೋ ಇದ್ದೀವಿ ಅಂತ. ಬೇಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬೇಗ ರೆಡಿ ಆಗಬೇಕು. ಸಿಗ್ತೀನಿ. ಓಕೆ ಬಾಯ್. ಮಮ್ಮಿ ಅರ್ಜೆಂಟಲ್ಲಿ ಚಿತ್ರಾನ್ನ ಮಾಡಿದ್ದಾರೆ. ಬೇಗ ತಿನ್ಕೊಂಬಿಡ್ಬೇಕು. ದಿಢೀರ್ ಚಿತ್ರಾನ್ನ ಅಂತ ಹೆಂಗಿರುತ್ತೋ ಗೊತ್ತಿಲ್ಲ, ನೋಡೋಣ ಇಲ್ಲಿ. ಹೆಂಗಟ್ಟಕ್ಕ? ಅಯ್ಯೋ ಫೋಕಸ್ ಇರ್ತಲ್ಲ. ಓಕೆ ಓಕೆ ಗೈಸ್, ಇವಾಗ ನಾನು ಹೊರಟೆ. ಫುಲ್ ಲೇಟ್ ಆಗಿಬಿಟ್ಟಿದೆ. ಸೊ ಗಾಬರಿ ಹೇಳಿದ್ದೀನಿ. ಏನಂದರೆ ಸೊ ಇವತ್ತು ಫ್ರೈಡೇ ನಾನು ಹೊರಡ್ತಾ ಇರೋದು. ಸೊ ನಾವು ಫ್ರೈಡೇ ಹೋಗಿ ನಾನು ಬರೋದು ಭಾನುವಾರ ರಾತ್ರಿ, ಅಂದರೆ ಸೋಮವಾರ. ಆಯ್ತಾ? ಪಾಪ ನಮ್ಮಮ್ಮಿ 3 days ಇರಬೇಕು. ಆ್ಯಕ್ಚುಲಿ ಇದ್ದಿದ್ದು ಈ ಪ್ಲಾನ್ ನಮ್ಮ ಅಮ್ಮನ ಜೊತೆ ಹೋಗ್ಬೇಕಂತ. ಬಟ್ ಕಾಲು ಹುಷಾರಿಲ್ಲ ಅಂತ ಅವ್ರು ಪೋಸ್ಟ್ಪೋನ್ ಮಾಡಿ ಇವಾಗ ಹೋಗ್ಬೇಕಂತ ಆಯ್ತು. ಸೊ ವಿತೌಟ್ ಮಮ್ಮಿ ಏನೋ ಬಿಟ್ಟು ಇವಾಗ ಹೋಗೋ 3 days ನಮ್ಮ ಅಕ್ಕವರೆಲ್ಲ ನೋಡ್ಕೊತಾರೆ. ಓಕೆ ಪುಡಿಮಾ, ಬಾಯ್. ನಾನು ನೋಡ್ಕೋತೀನಿ, ಡೋಂಟ್ ವರಿ. ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಬರ್ತೀನಿ, ಸರಿನಾ? ಓಕೆ ಹುಷಾರು. ಬಾಯ್. ನೋಡಿ ಐಶು ಮತ್ತೆ ಐಶು ಅವ್ರ ಅಮ್ಮ ಇಬ್ರು ಅಳ್ತಾ ಇದ್ರು. ಫಸ್ಟ್ ಟೈಮ್ ಅಂತೆ ಈ ತರ ಬಿಟ್ಟು ಹೋಗ್ತಾ ಇರೋದು, ಬಿಕಾಸ್ ಅಮ್ಮಂಗೆ ಆಪರೇಷನ್ ಆಗಿತ್ತಲ್ಲ. ಅಪ್ಪ ನನಗೆ ಒಂಥರ ಕಳ್ಸುರು ಅಂದ್ಬಿಡ್ತು ಇಬ್ರು ನೋಡ್ಬಿಟ್ಟು. ಲೆಫ್ಟ್ ಹಚ್ಚಿನ ಲೆಫ್ಟ್ ಅಕ್ಕ. ಓಕೆ ಅದೇ ಇವಾಗ ಹೊರಟೆ. ಸೊ ಏನಂದ್ರೆ ಆ್ಯಕ್ಚುಲಿ ನಮ್ಮ ಮಮ್ಮಿ ಜೊತೆ ಹೋಗ್ಬೇಕಿತ್ತು. ಆಮೇಲೆ ಈ 3-4 days ಎಲ್ಲ ನಮ್ಮ ಮಮ್ಮಿ ಜಾಸ್ತಿ ದಿನ ಬಿಟ್ಟಿರಲ್ಲ. ಮದುವ್ರ ಜೊತೆ ಟ್ರಿಪ್ಗೆ ಹೋದ್ರೆ ಮಾತ್ರ ಯೂಶಲಾಗಿ ಹೋಗೋದು. ಬಟ್ ಅಟ್ಲೀಸ್ಟ್ ಅವಾಗಾದರೂ ಈ ಥರ ಆಪ್ರೇಷನ್ಗಳೇನು ಆಗಿರಲಿಲ್ಲ ಅಲ್ಲ, ಅವಾಗ ಅಂತ ಏನು ಅನಿಸ್ತಾ ಇರಲಿಲ್ಲ. ಬಟ್ ಇದು ತುಂಬ ಅನಿವಾರ್ಯ ಆಯಿತು, ಹೋಗಲೇಬೇಕಿತ್ತು. ಬಿಕಾಸ್ ಈವನ್ ಆ್ಯಕ್ಚುಲಿ ಹೋಗ್ತಿರೋದು ಪ್ರಮೋಷನಿಗೋಸ್ಕರ ಅಂತ. ಬಟ್ ಅಲ್ಲಿ ಹಂಗಾಗಿ 3 days ಹೋಗಲೇಬೇಕಿದೆ. ಸೊ 3 days ಹೋಗ್ತಿದ್ದೀವಲ್ಲ, ಅದಕ್ಕೆ ಬೇಜಾರು ಅಷ್ಟೇ ಗೈಸ್, ಇನ್ನೇನಿಲ್ಲ. ಹೋಪ್ಫುಲಿ ಐಲ್ ಫೀಲ್ ಬೆಟರ್. ಸೊ ಈ ಬಾಂಡಿಂಗ್ ಯಾವಾಗ್ಲೂ ಇದೇ ತರ ಇರ್ಲಿ. ಮದ್ವೆ ಆದ್ಮೇಲೆ ನೀನ್ ಅಮ್ಮನ್ ಕರ್ಕೊಂಡು ಹೋಗ್ಬಿಡಮ್ಮ. ಗುರು ಯಪ್ಪ ಅಷ್ಟೇ. ಅವ್ರು ಅಳ್ತವ್ರ, ಈ ಕಡೆ ಇವ್ರು ಅಳ್ತವ್ರೆ. 3 ದಿವಸಕ್ಕೆ ಹಿಂಗೆ ಅಂದ್ರೆ ಇನ್ ಫ್ಯೂಚರ್ ಅಲ್ಲಿ ಮದ್ವೆ ಆಗೋದ್ಮೇಲೆ ಹೆಂಗೆ? ಯಾಕಂದ್ರೆ ಪಾಪ ನಮ್ಮಮ್ಮ ಒಬ್ಬರೇ ಇರ್ತಾರಲ್ಲ, ನಂಗೆ ಅದೇ ಬೇಜಾರು ಅಷ್ಟೇ, ಇನ್ನೇನಿಲ್ಲ. ನಮ್ಮಮ್ಮ ಹೋಗ್ಬಿಟ್ರೆ ಏನಂದ್ರೆ ಯೋಚನೆ ಮಾಡ್ತಾ ಇರ್ತಾರೆ. ನಾನು ರೀಚ್ ಆಗೋವರೆಗೂ ನಮ್ಮಮ್ಮ ಪಾಪ ಯೋಚನೆ ಮಾಡ್ತಾ ಇರ್ತಾರೆ, ರೀಚ್ ಆದ್ನ ಇಲ್ವಾ ಅಂತ. ಅದಕ್ಕೆ ಅಷ್ಟೇ. ಹೋಪ್ಫುಲಿ ಶಿಲ್ ಬಿ ಬೆಟರ್. ಸೊ ಇವಾಗ ಏರ್ಪೋರ್ಟ್ಗೆ ಹೋಗಿದ ತಕ್ಷಣ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಐ ವುಡ್ ನೀಡ್ ಸಮ್ ಟೈಮ್ ಅಷ್ಟೇ ಗೈಸ್. ಎಲ್ಲಿ ಗೈಸ್, ಸಕ್ಸಸ್ಫುಲಿ ವಿ ಆರ್ ರೀಚ್ ಟು ದ ಏರ್ಪೋರ್ಟ್. ಇವಾಗ ನಾವು ಟರ್ಮಿನಲ್ 2 ಹೋಗ್ಬೇಕು ಅಲ್ಲಾಗ? ಹೌದು, ಹೊಸದು ಟರ್ಮಿನಲ್. ನಾನು ಯಾವತ್ತೂ ಹೋಗಿಲ್ಲ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಸಂಶೋಧನೆ ಮಾಡ್ತೀವಿ. ಅಕ್ಕ ಹೇಳ್ತವ್ರೆ ಟರ್ಮಿನಲ್ 2 ಹೋಗ್ಬಿಟ್ಟು ಎಲ್ಲಿ ಏನೇನಿದೆ. ಇನ್ನೊಂದೇನಂದ್ರೆ ಗೈಸ್, ನನಗೆ ಯಾರೋ ಹೇಳಿದ್ರು, ಎಲ್ಲಾರು ಹೋದಾಗ ಬಾತ್ರೂಮ್ ಅಲ್ಲಿ ಫೋಟೋ ಸ್ಟ್ರೈಟ್ ಹೋಗ್ತಾನೆ ಇರಪ್ಪ. ಇವಾಗ ಯಾರಿದು? ಯಾರು ಇವರು? ಕೆಂಪೇಗೌಡ್ರು. ಓಕೆ, ಕೆಂಪೇಗೌಡ್ರಿಗೆ ಜಾಯ್. ಅಲ್ಲ, ಕೆಂಪೇಗೌಡ ಅಲ್ಲ, ಯಾರಿದು? ಕೆಂಪೇಗೌಡರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೊತ್ತಾಗ ಸ್ಟ್ಯಾಚು ನೋಡಿದೀವಲ್ಲ, ಯಾರ್ದು ಅಂತ ನೋಡ್ತಾ ಇದ್ದೆ. ಚೆನ್ನಾಗೈತೆ ಲೈಟಿಂಗ್ಸ್ ಎಲ್ಲ. ಸೊ ಗೈಸ್, ಕನ್ಫ್ಯೂಸ್ ಎಲ್ಲ ಆಗ್ಬಿಡಿ. ನಾನೇ ಆ್ಯಕ್ಚುಲಿ ಗೊತ್ತಾಗ್ಲಿಲ್ಲ ಅದು ಯಾರದು. ಸೊ ಅವಾಗಲೇ ನಮ್ಮಮ್ಮನ ಬಿಟ್ಟು ಬರೋ ಫೀಲಲ್ಲಿದ್ದೆ, ಅದಕ್ಕೆ ನೀಟಾಗಿ ರೆಡಿ ಆಗಿಲ್ಲ. ಸೊ ನೋಡಿ, ಇದೇ ನಾನು ಔಟ್ಫಿಟ್ಟು ಆಯಿತಾ. ಇದು ಯೂನಿಯನ್ ಅಂತ ತೊಗೊಂಡಿದ್ದು, ನಮ್ಮ ಅಕ್ಕ ಕೊಡಿಸಿದ್ದು, ಎಷ್ಟಂತ ಗೊತ್ತಿಲ್ಲ. ಆ್ಯಂಡ್ ಇದು ನನ್ನ ಬ್ಯಾಗು, ಇದು 300 ರೂಪಾಯಿ ಗಾಗಲ್ಸು.
ಗಾಗಲ್ಸ್ ಎಷ್ಟು ರೂಪಾಯಿ ಅನ್ನೋದು ಮುಖ್ಯ, ಯಾರು ಹಾಕೊಂಡವ್ರೆ ಅನ್ನೋದು ಇಂಪಾರ್ಟೆಂಟು. ಚೆನ್ನಾಗಿ ಕಾಣಿಸ್ತಾ ಇದೀನಿ ತಾನೆ, ನಿಜ ಹೇಳಿ ಎಲ್ಲರೂ, ಓಕೆನಾ? ಏರ್ಪೋರ್ಟಿಗೆ ಬಂದಿದ್ದೀನಿ. ಏರ್ಪೋರ್ಟಿಗೆ ಬಂದಾದ್ಮೇಲೆ ಏನು ಮಾಡಬೇಕು ಅಂತ ದೇವ್ರಣೆ ಗೊತ್ತಿಲ್ಲ. ಈಗ ನಮ್ಮ ರೆಸ್ಪೆಕ್ಟ್ ಏನು ಹೇಳ್ತಾರೋ ಟಕ್ಕಂತ ಅದನ್ನು ಮಾಡಿಬಿಟ್ಟು, ದಿಸ್ ಇಸ್ ದ ಏರ್ಪೋರ್ಟ್ ಒಳಗಡೆ. ನಾವು ಅವಾಗಿಂದ ಗೈಸ್ ಬಂದ್ಬಿಟ್ಟು ರೀಲ್ಸ್ ಮಾಡ್ಕೊಂಡ್ವಿ ಆಯಿತಾ. ಸೊ ರೀಲ್ಸ್ ಮಾಡ್ಕೊಂಡಿದ್ದಕ್ಕೆ ವಾಟ್ ಹ್ಯಾಪೆಂಡ್ ಇಸ್ ಎಲ್ಲರೂ ನಮ್ಮನ್ನೇ ನೋಡ್ತಾಯಿದ್ರು ರೀಲ್ಸ್ ಮಾಡ್ಕೊಂಡಾಗ. ಎಲ್ಲರೂ ಒಂಥರ ವಿಯರ್ಡಾಗಿ ನೋಡ್ತಾಯಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಇನ್ಸ್ಟಾಗ್ರಾಮಲ್ಲಿ ತುಂಬಿಸ್ಬೇಕಲ್ಲ, ಅವ್ರು ರೀಲ್ಸ್ ಮಾಡಿದ್ದೀವಿ. ಹೆಂಗೆ ಯೂಸ್ ಮಾಡೋದು? ಇದು ಸೋಪ ಇದು ನೀರಿಲ್ಲ, ಗೊತ್ತಾಯ್ತಾ? ನಮಗೆ ಗೊತ್ತಾಗ್ಲಿಲ್ಲ ಹೆಂಗೆ ಯೂಸ್ ಮಾಡೋದು. ಒಬ್ರು ಫಸ್ಟ್ ಟೈಮ್ ಬಂದಿರೋದು ಫ್ಲೈಟಲ್ಲಿ, 2 ಸಲ ಪ್ಯಾಕ್ ಮಾಡಿದ್ರೆ ಡ್ರೈ ಆಗುತ್ತೆ. ನೈಸ್ ಅಲ್ಲ? ಸೆಕ್ಷನ್ ಕೊಡೋಕೆ ಎಷ್ಟೊಂದು ಜನ ಬಂದಿದ್ದಾರಪ್ಪ. ಚಂದ ಅಲ್ಲ? ಓಲ್ಡ್ ಟಿಶ್ಯೂ ಪೇಪರ್ ಬರ ಇದೆ ಪಾಪ. ಅವರೆಲ್ಲ ನಮ್ಗೆ ಎಷ್ಟು ಥ್ಯಾಂಕ್ ಯು ನೋಡು. ಇಂಟರ್ನ್ಯಾಷನಲ್ ಅಂತೆ ಕೊಟ್ಟರೆ ಒಂಥರ ಚೆನ್ನಾಗಿದೆ, ಖುಷಿ ಆಗ್ತಾ ಇದೆ. ಅದೇನು ಗೊತ್ತಾ, ಮಿಡಲ್ ಕ್ಲಾಸಿಗೆ ಜನಕ್ಕೆ ಒಂದು ಹೊಸ ಕಾರು, ಮನೆ, ಫ್ಲೈಟು ಅದೆಲ್ಲ ತುಂಬ ಖುಷಿಯಾಗಂಥ ವಿಚಾರ. ಸೊ ಫ್ಲೈಟ್ ಈಸ್ ಆಲ್ಸೋ ಸಮಥಿಂಗ್, ಅದೊಂಥರ ಖುಷಿ. ಪಾಪ ನಮ್ಮಮ್ಮ ಬರಬೇಕಿತ್ತು. ಇಟ್ಸ್ ಓಕೆ, ನಾನು ಶಪಥ ಮಾಡಿದ್ದೀನಿ, ನಮ್ಮಮ್ಮ ಕಾಲು ಹುಷಾರಾಗಿದ್ದ ತಕ್ಷಣ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀನಿ. ಗೈಸ್ ನೋಡಿ ಫ್ಲೈಟು ನೋಡಿ ಗೈಸ್ ಎಲ್ಲ. ಅದೊಂದು ಫ್ಲೈಟು, ಅಲ್ಲೊಂದು ಫ್ಲೈಟು, ಇಲ್ಲೊಂದು ಸ್ಟೋರಿ. ಗೈಸ್ ನೋಡಿ, ಫೈನಲಿ ವಿ ಆರ್ ಇನ್ ದ ಫ್ಲೈಟ್ ಗೈಸ್. ನಾವು ಫೈನಲಿ ಫ್ಲೈಟಿಗೆ ಬಂದ್ಬಿಟ್ವಿ. ಇನ್ನೇನು ನಾವು ಮೋಡ ಹತ್ರ ಹೋಯ್ತಾ ಇದ್ದೀವಿ, ಮೋಡಕ್ಕೆ ರೀಚ್ ಆಯ್ತಾ ಇದ್ದೀವಿ ನೋಡ್ರಿ. ಫ್ಲೈಟಲ್ಲಿ ತೊಗೊಂಡಿರೋ ಮ್ಯಾಗಿ ನಿಮಗೋಸ್ಕರ, ವ್ಲಾಗ್ಗೋಸ್ಕರ ಅಂತಲೇ 300 ರೂಪಾಯಿ ಕೊಟ್ಟು ಮ್ಯಾಗಿ ತಗೊಂಡಿದ್ದೀವಿ ನೋಡ್ರಿ. ಅದೇ 10 ರೂಪಾಯಿ ಕೊಟ್ಟಿದ್ದಿದ್ರೆ ಮನೇಲಿ ಮ್ಯಾಗಿ ಸಿಗೋದು. ನೋಡಿ ಫೈನಲಿ ಕ್ಯಾಬು ಇಲ್ಲೇ ಪಾಪ ಸಿಕ್ಕಿದ್ರು. ಭಯ, ಐ ಮೀನ್ ಸರ್, ಡೂ ಹಾಯ್ ಯೂಟ್ಯೂಬ್. ಬೈ ದ ವೇ, ರಿಯಲ್ ಗೋಲ್ಡ್, ವಿ ಕಿಡ್ನಾಪ್ ಯು ನೋ. ಓಕೆ ಗೈಸ್, ಸೊ ಇವತ್ತು ಇದೇ ಕ್ಯಾಬು, ಇವರೇ ನಮ್ಮನ್ನ ಕರ್ಕೊಂಡು ಹೋಗ್ತಿರೋದು. ಫುಲ್ ರಗಡ್ ಸೂಲ್ ಸಕ್ಕತ್ತಾಗವ್ರೆ ನೋಡೋದ. ವಾಟ್ಸ್ ಯುವರ್ ನೇಮ್ ಸರ್? My name is Amrit. ಅಮೃತ್. ಇನ್ ಕನ್ನಡ ವಿ ಹ್ಯಾವ್ ಅಮರೀಶ್. Amrit. ಓ ಯರ್ ಅಮೃತ್. ನಾವು ಹಂಗೋ ಹೆಂಗೋ ಪಾಪ ಡ್ರೈವರ್ ಹತ್ರ ಇಟ್ಕೊಂಡು ಆ ಅಪ್ಪನೇ ಸಜೆಸ್ಟ್ ಮಾಡಿದ ರೂಮ್ ಇದು. ದಿಸ್ ಇಸ್ ಅವರ್ ರೂಮ್ ವ್ಲಾಗ್ ನೋಡ್ರಿ. 1-2 ಬೆಡ್ ಕೊಟ್ಟವ್ರೆ ಆ್ಯಕ್ಚುಲಿ. ಆಮೇಲೆ ಇದು ರೂಮ್ ಅಷ್ಟೇ, ಇನ್ನೇನಿಲ್ಲ. ಏನಿವತ್ತು ನಾಳೆ ಬೆಳಗ್ಗೆ ಪ್ರಮೋಷನ್ಗೆ ಹೋಗೋಕ್ಕೆ, ಓಕೆನಾ? ಅಮ್ಮ ಭಯ ಆಗ್ಬಿಡ್ತು ಆಲ್ ಆಫ್ ಎ ಸಡನ್ನು. ಯಾರೋ ಬಂದ್ಬಿಟ್ರು ನಾನೇ ಅಂತ ಗೊತ್ತಾಗಿಲ್ಲ. ಆ್ಯಂಡ್ ಪುಡಿಮ ಹಾಯ್ ಮಾಡ್ರಿ, ವ್ಲಾಗ್ ಮಾಡ್ತಾ ಇದ್ದೀನಲ್ಲ. ಬೆಂಗಳೂರು ಟು ಸೂರತ್ತಿಂದ ಹಾಯ್. ಆಕ್ಚುಲಿ ನಮ್ಮ ರೂಮಿಂದ ಒಂದು ಆಕ್ಸಿಡೆಂಟ್ ಆಗಿದೆ ಪಾಪ. ಯಾರು ಅಂತ ಇಲ್ಲಿ, ದಿಸ್ ಇಸ್ ಒನ್ ಆಫ್ ದ ಸ್ಟ್ರೀಟ್ ಗುಜರಾತ್, ಅದು ಸರಿ ಸೂರತ್ತಲ್ಲಿ. ಫಿಶ್ ಎಲ್ಲ ಮಾರ್ತವ್ರಿ ಇಲ್ಲಿ. ಮೆಡಿಕಲ್ ಶಾಪ್ ಹುಡ್ಕೊಂಡು ಹೋಗೋಣ ಅಂತ ಹಿಂಗೆ ಬಂದ್ವಿ. ಇಲ್ಲಿ ಸಮುದ್ರ ಎಲ್ಲ ಸಿಗುತ್ತಲ್ಲ, ಹಂಗಾಗಿ ಫಿಶ್ ಎಲ್ಲ ಮಾರ್ತವ್ರೆ ನೋಡಿ ಇಲ್ಲೆಲ್ಲ. ಓಕೆ, ಬಟ್ ಏನಂದರೆ ನಮ್ಮ ಕರ್ನಾಟಕನೇ ಒಂಥರ ಬೆಟರ್ ಅನಿಸುತ್ತೆ. ಅವ್ರು ಮಾತಾಡೋವೇ ಅಲ್ವೇಕ. ನಾವು ಆ್ಯಕ್ಚುಲಿ ಏನಂದರೆ ನಾವು ಅವ್ರಿಗೆ ಮೆಡಿಕಲ್ ಶಾಪಲ್ಲೇನೋ ಫುಲ್ ಜೋರಾಗೆಲ್ಲ ಎಲ್ಲಿ ಏನು ಅಂತೆಲ್ಲ ಮಾಡ್ತಾರೆ. ನಮಗೆ ಒಂಥರ ಭಯನೇ ಆಗ್ಬಿಡುತ್ತೆ ಒಂದು ಸ್ವಲ್ಪ. ಸೊ ಮೆಡಿಕಲ್ ಶಾಪ್ ಮನೇಲಿ ಸಿಕ್ತು. ಅಯ್ಯೋ ಮಳೆ ಬೇರೆ ಬಂದ್ಬಿಡ್ತಲ್ಲಪ್ಪ ಗೈಸ್. ಹೆಂಗಿದೆ ಆ್ಯಕ್ಚುಲಿ ಮಿನಿ ಕಲ್ಲಾಸಿ ಪಡೆ ಥರ ಇದೆ ಅಲಾಗ ಒಂಚೂರು. ಬಟ್ ಏನಂದರೆ ಚಿಕ್ಕ ಮನೆ ಆದರೂ ಎಷ್ಟು ಸಕ್ಕದಾಗಿ ದೇವ್ರ ಪೂಜೆ ಮಾಡ್ತವ್ರು ಗೊತ್ತಾ. ಇಲ್ಲಿ ನವರಾತ್ರಿ ಅಲ್ಲ, ಫುಲ್ಲು ಹೊಗೆ ಹಾಕಿ ಮನೆ ತೋರಿಸ್ಬೋದು ಗೈಸ್. ಬಟ್ ಭಯ, ಯಾರು ಬೈದ್ಬಿಟ್ಟವರು ಅಂತ ಮನೆಯೆಲ್ಲ ತೋರಿಸ್ತಾ ಇದ್ದೀರಾ ಅಂತ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸಪ್ರೇಟಾಗಿ ದೇವ್ರ ಮನೆಗಳ ಥರನೇ. ಇಲ್ಲಿ ನೋಡಿ, ದಿಸ್ ಇಸ್ ಒನ್ ಆಫ್ ದ ಗಾಡ್ ದೇವರು. ಶಿವರಾಜ್ ಅಲ್ಲ, ಶಿವಾಜಿ ಅವರು, ಶಿವಾಜಿ ಅನ್ಸುತ್ತೆ. ಬಟ್ ಆದರೂ ದೇವಸ್ಥಾನನೇ ಇದು. ವಿ ಹ್ಯಾವ್ ಟು ಟ್ರೈ ಥಾಲಿ ಅಲ್ವಾ, ಅದಕ್ಕೆ ನಾನು ಆಗ ಥಾಲಿ ಟ್ರೈ ಮಾಡೋಣ. ನಾವಿದ್ದು ಹೋಗಿ ಪಕ್ಕ ಇದ್ದಿದ್ದು ಸದ್ಯಕ್ಕೆ ಇಷ್ಟ ಆಗ್ತದೆ. ಆ್ಯಕ್ಚುಲಿ ಐ ವಾಸ್ ವೇಟಿಂಗ್ ಈ ಥರ ಫುಡ್ ಗೊತ್ತಾ. ಬಂದಾಗಿಂದ ಹೇಳ್ತಾ ಇದ್ರು ಥಾಲಿ ಟ್ರೈ ಮಾಡಬೇಕು ಅಂತ. ಬಟ್ ಟೇಸ್ಟ್ ಎಲ್ಲ ನಮ್ಮ ನಿಜ ಜೊತೆಗೆ ಹೆಂಗಿರುತ್ತೆ ಅಂತ. ಸೊ ನೋಡೋಣ. ಎಲ್ಲ ನಮ್ಮ ಅಪ್ಪನೇ ನಾವು ತಿನ್ನಲ್ಲ, ನಿಮ್ಗೋಸ್ಕರ ತೋರಿಸ್ಬೇಕಂತ ತಿಂತೀವಿ. ಇಲ್ಲ ತಿಂತೀವಿ, ಬಿಕಾಸ್ ಇಟ್ಸ್ ಹೆಲ್ದಿ.
ಹೆಲ್ದಿನ ಇದು ಹೌದು ಹೌದು. ಬೃಹತ್ ಥಾಲಿ ರೆಡಿ ಆಗಿದೆ. ನನಗೇನು ಅನಿಸ್ತಾನೆ ಮೇನ್ ಡಿಶ್ಗಿನ ಇಲ್ಲಿ ಸೈಡ್ ಡಿಶ್ಗಳೇ ಜಾಸ್ತಿ ಆಗಿದೆ. ಸೊ ಮಜ್ಜಿಗೆ, ಇದು ಚಪಾತಿ, ಅನ್ನ, ಇದು ಕಿಚಡಿ, ಸ್ವೀಟು ಎಲ್ಲ ಕೊಟ್ಟವ್ರೆ. ನನಗೆ ಪಾಯಿಂಟ್ ಏನು ಗೊತ್ತಾ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ, ಅದು ಪ್ರಾಬ್ಲಮ್ಮು. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಸೂರತ್ತಲ್ಲಿ ಲೈಕ್ ಎಲ್ಲಿಂದ ಎಲ್ಲೆಲ್ಲಿಗೋ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಬೀಚ್ಗೆ ಹೋಗಿದ್ವಿ, ಅದು ದುಂಬಾಸ್ ಬೀಚ್ ಅಂತ ಅಂತೆ. ನಿಜವಾಗ್ಲೂ ಹೇಳ್ತೀನಿ, ಯಾರೆಲ್ಲ ಸೂರತ್ಗೆ ಬರ್ತಿರೋ ಅವ್ರ ಕೈ ಮುಗಿದು ಕೇಳಿಸ್ತೀನಿ, ಆ ಬೀಚ್ಗೊಂದು ಹೋಗ್ಬಿಡಿ. ನಮ್ಮ ಮನೆ ಹತ್ರ ಹತ್ಲು ಗದ್ದೆ ಥರ ಇತ್ತು, ನಿಜವಾಗ್ಲೂ ಇಷ್ಟ ಆಗಿಲ್ಲ. ಸೊ ಇನ್ನೇನೂ ಇಲ್ಲ ಜಾಗ ನೋಡೋಕ್ಕೆ ಅಂದ್ಬಿಟ್ಟು ಇದು ಯಾವುದೋ ಝೂ ಇತ್ತು, ಬಿಕಾಸ್ ನಮಗೆ ಫ್ಲೈಟ್ ಇರೋದು 7 o'clock. ಸೊ ಝೂ ಹತ್ರ ಬಂದಿದ್ದೀವಿ. ಅಕ್ಕ ಮೂಕ ವಿಸ್ಮಿತರಾಗ್ಬಿಟ್ಟಿದ್ದಾರೆ, ಬಿಕಾಸ್ ಬಿಸಿಲು, ಹ್ಯೂಮಿಡಿಟಿ, ಇಲ್ಲ ಒಂಥರ ಎನರ್ಜಿ ಎಲ್ಲ ಎಳ್ಕೊಂಡು ಹೋಯ್ತೈತೆ, ಎನರ್ಜಿನೇ ಇಲ್ಲ. ಅಂದರೆ ಸುಸ್ತಾಗತ್ತೆ ಬೇಗ. ಇಲ್ಲಿ ಹತ್ರ ದೆಗೆ ಜಾಸ್ತಿ. ನೋಡೋಣ ಯಾವ ಪ್ರಾಣಿ ಇದೆ ಅಂತ ಗೊತ್ತಿಲ್ಲ, ಯಾವ ಸಿಗುತ್ತೋ ನಿಮಗೆಲ್ಲ ತೋರಿಸ್ತೀನಿ ಸೂರತ್ತಲ್ಲಿ. ಆ್ಯಂಡ್ ಆಲ್ಸೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ ಸೂರತ್ ಬಗ್ಗೆ. ಏರ್ಪೋರ್ಟಲ್ಲಿ ಕುತ್ಕೊಂಡು ಟೈಮ್ ಇದ್ದಾಗ ಹೇಳ್ತೀನಿ, ಓಕೆನಾ? ಬನ್ನಿ, ಲೆಟ್ಸ್ ಗೋ ಟು ಸಿ ದ ಅನಿಮಲ್ಸ್ ಆಫ್ ದ ಸೂರತ್. ನೋಡಿ, ನೀರು ನಾಯಿ ಅಂತೆ. ಎಲ್ಲಿದೆ ಅದು? ಅಲ್ಲಿ ಪುಟ್ಟಿ. ಅಯ್ಯೋಯ್ಯೋ, ಇಲ್ಲಿ ಯಾವುದೋ ಪಕ್ಷಿನ ಸಾಯಿಸ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಎಂತಕ್ಕೆ ತಿನ್ನಕ್ಕ? ಎಲ್ಲಿಗೆ ಸಿಗ್ತಾನೆ ಇಲ್ಲ ಅದು. ನೋಡಕ್ಕೆ ಸಿಗ್ತಾ ನೋಡಿ, ಇಲ್ಲಿ ನೋಡಿ ನೀರು ನಾಯಿ ನೋಡಿ ಗೈಸ್, ಅಲ್ಲಿ ನೋಡಿ ಗೈಸ್. ಫೈನಲಿ ಯು ಗಾಟ್ ಟು ಸಿ ದ ಟೈಗರ್. ನೋಡಿ, ತುಂಬ ಡಿಫ್ರೆಂಟ್ ಆಗಿರೋ ಟೈಗರ್ ಅಪ್ಪ ಇದು. ನಿಜವಾಗ್ಲೂ ಹೇಳ್ತೀನಿ, ಎಕ್ಸ್ಟ್ರಾರ್ಡಿನರಿ ಆಗಿದೆ. 30 rupees ಇಸ್ ಜಸ್ಟ್ ಲೈಕ್ ವರ್ತು. ಇರಿ ಮಿಸ್ಟರ್ ಟೈಗರ್, ಹಿಂತಿರ್ಗಿ. ಟೈಗರ್ ಹಿಂತಿರ್ಗಿ. ನಾನೇ ಅಲ್ವಾ ಅಕ್ಕ ಕರಿಯಕ್ಕ? ಟೈಗರ್, ಐಶು ಟೈಗರ್. ಅಕ್ಕ ಹುಡುಗ ಆಗ್ಬಿಟ್ಟಿದ್ರೆ ಅದು. ಆ್ಯಕ್ಚುಲಿ ವೈಟ್ ಟೈಗರ್ ಆಯ್ತಾ, ಕೆಸರಲ್ಲಿ ಗಲೀಜು ಮಾಡ್ಕೊಂಬಿಟ್ಟು ಇದು ಮಾಡ್ಕೊಂಬಿಟ್ಟಿದೆ. ಇಲ್ಲಾಂದರೆ ಸ್ನಾನ ಮಾಡಿಸ್ಬೇಕು ಅದಕ್ಕೆ. ರಶ್ಮಿಗೆ ಕರ್ಕೊಬೋಗಕ್ಕೆ ಸ್ನಾನ ಮಾಡಿಸ್ಬಿಟ್ಟು ಕಳ್ಸೋಣ. ಸಂತೂರ್ ಸೋಪಾಗಿ ಸ್ನಾನ ಮಾಡಿಸ್ತೀನಿ. ಇವಾಗ ನೋಡಿ ನರಿಗಳು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಓಡಾಡ್ತೇವೆ. ಒಂದು ನಾನು, ಇನ್ನೊಂದು ರಶ್ಮಿ ಅಕ್ಕ. ಮುಂದೆ ಅದು ಹೋದ ತಕ್ಷಣ ನಿಮಗೆ ಫಾಲೋ ಮಾಡ್ತೈತೆ. ಎಕ್ಸ್ಕ್ಯೂಸ್ ಮೀ ಫಾಕ್ಸ್. ಅಕ್ಕ, ನಾವೇನಾದ್ರು ಫಾಕ್ಸ್ ಕ್ಲೆವರ್ ತಾನೆ, ನಾವೇನಾದ್ರು ಬಿಸ್ನೆಸ್ ಮಾಡ್ತೀವಿ ಅಂದ್ಕೊಳ್ಳಿ, ಓಕೆನಾ? ನನ್ನನ್ನು ನೋಡಿ ಯೋಗ ಬರುತ್ತದೆ. ಓ, ಈಗ ನಾವೇನೋ ಬಿಸ್ನೆಸ್ ಮಾಡ್ತೀವಿ ಅಂದ್ಕೊಳ್ಳಿ, ಆಯಿತಾ? ಫಾಕ್ಸ್ನ ಕೇಳ್ಬಿಟ್ಟು ಐಡಿಯಾ ತಗೊಳ್ಳೋಣ. ಕ್ಲೆವರ್ ಅನಿಮಲ್ಸ್ ಅಲ್ವಾ ಅಣ್ಣ? ಒಂದು ಬಿಸ್ನೆಸ್ ಐಡಿಯಾ ಕೊಡೋಣ. ಇದೊಂದು ಕರಡಿ ಒಂದು ಸಿಕ್ತು ಅಷ್ಟೇ ನಮಗೆ. ಎಲ್ಲಿ ನಮ್ಮ ರಶ್ಮಿ ಅಕ್ಕ ಪಾಪ ಸುಸ್ತಾಗ್ಬಿಟ್ಟವ್ರೆ. ಏನು ಗೊತ್ತಾ, ಸಿಕ್ಕಾಬಿಟ್ಟೆ ದೆಗೆ. ನೋಡಿ, ಜನ ಪ್ರಾಣಿ ನೋಡ್ರಿ ಅಂದರೆ ಬಂದ್ಬಿಟ್ಟು ಅಲ್ಟೆ ಹೊಡ್ಕೊಂಡು ಕೂತಾವಲ್ಲ. ನೋಡಿ ಏನು ಹೇಳೋದ ಇವಾಗ. ಅಷ್ಟೇ ಗೈಸ್, ಆಲ್ಮೋಸ್ಟ್ ಎಲ್ಲ ಅನಿಮಲ್ಸ್ನ ನೋಡಿದ್ವಿ. 30 ರೂಪಾಯಿಗೆ ಬರ್ತೆ. ಬಟ್ ಏನಂದರೆ ಬೇಜಾರಾಗಿದ್ದು, ಗೊತ್ತಿಲ್ಲ ನಮಗೆ. ನಮ್ಗೆ ಅನಿಸಿದ್ದು ನೋಡಿದಾಗ ಪ್ರಾಣಿಗಳನ್ನ ನೀಟಾಗಿ ಊಟ ಎಲ್ಲ ಅನಿಸುತ್ತೆ. ಅಂದರೆ ಸ್ವಲ್ಪ ಸೆನ್ಸ್ ಅಂದರೆ ನಮ್ಗೆ ಅನ್ಸುತ್ತಲ್ಲ, ಓಕೆ ಸ್ವಲ್ಪ ಎಲ್ಲ ಅನಿಮಲ್ಸ್ ಯಾವುದು ಸ್ಟ್ರಾಂಗ್. ಈಗ ನಮ್ಮ ಮೈಸೂರಲ್ಲಾಗಿರ್ಬೋದು ಅಥವಾ ಬೆಂಗಳೂರಲ್ಲಿರೋ ಅನಿಮಲ್ಸ್ಗೂ ಇಲ್ಲಿನ ಅನಿಮಲ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅಲ್ಲಿ ಹೊಟ್ಟೆ ತುಂಬ ಊಟ ಹಾಕ್ತಾರೆ, ಇಲ್ಲಿ ಊಟ ಹಾಕಲ್ಲ. ಬೇಕಂದ್ರೆ ಅವರು 30 ರೂಪೀಸ್ಗೆ ವರ್ತು. ನಮಗೆ ಅದು ವರ್ತ್ ಅನ್ಸ್ಬೋದು. ಮೇ ಬಿ ಅವ್ರು ಅದನ್ನು ಇನ್ಕ್ರೀಸ್ ಮಾಡ್ಬೋದು, ಅಥವಾ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಊಟ ಆದರೂ ನೆಟ್ಟಿಗೆ ಕೊಡ್ಬೋದು. ಅನಿಮಲ್ಸ್ ಊಟ ಇಲ್ಲ, ಅದೊಂದು ಬೇಜಾರಾಯಿತು. ಆಮೇಲೆ ಈ ವ್ಲಾಗ್ ನೋಡೋದು ನಿಮ್ಗೇನಾದರೂ ಡಾಕ್ಟರ್ ಬ್ರೋ ಥರ ನಾನು ಮಾಡ್ತಿದ್ದೀನಿ ಅನ್ಸ್ತಿದೆ, ಕಮೆಂಟ್ ಮಾಡಿ. ನಾನು ಡಾಕ್ಟರ್ ಸಿಸ್ ಆಗ್ತೀನಿ. ಡಾಕ್ಟರ್ ಸಿಸ್ಟರ್ಸ್ ಥರ ನಾವು ವ್ಲಾಗ್ ಶುರು ಮಾಡ್ಕೊತೀವಿ. ಎಲ್ಲ ಕಡೆ ಹೋಗಿ ನಿಮಗೆಲ್ಲ ಜಾಗಗಳನ್ನ ತೋರಿಸ್ಕೊಡ್ತೀವಿ. ಏನನ್ಸುತ್ತೆ ಇದು ಅಭಿಪ್ರಾಯನ ಕಮೆಂಟ್ ಮಾಡಿ ಗೈಸ್, ಓಕೆ? ಸೊ ಗೈಸ್, ಆಲ್ ದ ವೇ ಫ್ರಮ್ ಸೂರತ್ ಟು ಬ್ಯಾಂಗ್ಳೂರ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ನಂಗೆ ಟೈಮ್ ಸಿಕ್ಕಲಿಲ್ಲ ಎಲ್ಲೂ ವಿಡಿಯೋ ಮಾಡೋದಕ್ಕೆ. ಸೊ ಆ್ಯಸ್ ಐ ಟೋಲ್ಡ್, ನಾನು ಸ್ವಲ್ಪ ಎಕ್ಸ್ಪೀರಿಯನ್ಸಸ್ನ ಹೇಳ್ತೀನಿ. ಅಲ್ಲಿ ವಿಯರ್ಡ್ ಎಕ್ಸ್ಪೀರಿಯನ್ಸಸ್ ಅಂದರೆ, ಒಂದು ಹೇಳ್ಬೇಕಂದ್ರೆ ಸಿಕ್ಕಾಬಡೆ ಖುಷಿಯಾಗಿದೆ. ಅಂದರೆ ಸೊ ಅಲ್ಲಿ ನೀವು ಎಲ್ಲೇ ಹುಡುಕಿದ್ರೂ ನಾರ್ಮಲಿ ಲೈಕ್ ಯು ಡೋಂಟ್ ಫೈಂಡ್ ಲಿಕ್ಕರ್. ಅಂದರೆ ಎಲ್ಲೂ ಈ ಬಾರ್ ಶಾಪ್ಸ್ನೆಲ್ಲ ನಮ್ಗೆ ನೋಡಲೇ ಇಲ್ಲ ಎಲ್ಲೂ. ಅಲ್ಲೂ ಹೇಳಿದ್ರು ಅದೆಲ್ಲ ತುಂಬ ರಿಸ್ಟ್ರಿಕ್ಟೆಡ್ ಅಂತೆ, ವೆರಿ ಲಿಮಿಟೆಡ್. ಸೊ ಅದು ನಂಗೆ ಸಖತ್ ಖುಷಿ ಆಯಿತು. ಇನ್ನೊಂದೇನೆಂದರೆ, ಅಲ್ಲಿನ ಜನಕ್ಕಂತೂ ಹಿಂದಿ ಬಿಟ್ಟರೆ ಮೆಜಾರಿಟಿ ಪೀಪಲಿಗೆ ಬೇರೆ ಯಾವ ಲ್ಯಾಂಗ್ವೇಜು ಬರಲ್ಲ. ಸೊ ನಾವು ಇಂಗ್ಲೀಷಲ್ಲಿ ಮಾತಾಡಿದ್ರು ಅವ್ರು ಇಂಗ್ಲೀಷಲ್ಲಿ ವಾಪಸ್ ಹೇಳಲ್ಲ, ಹಿಂದಿಯಲ್ಲೇ ಮಾತಾಡೋದು. ನಮಗೆ ಅವ್ರಿಗೆ ಹಿಂದಿ ಬಿಟ್ಟರೆ ಬೇರೆ ಇನ್ಯಾವ ಲ್ಯಾಂಗ್ವೇಜ್, ಮೇ ಬಿ ಗುಜರಾತಿ ಬರುತ್ತೆ, ಆ ಥರ ಲ್ಯಾಂಗ್ವೇಜಸ್ ಬರುತ್ತೆ. ಬಿಟ್ಟರೆ
ಅವ್ರಿಗೆ ಇಂಗ್ಲೀಷು, ಕನ್ನಡ, ತಮಿಳ್, ತೆಲುಗು ಆ ಥರ ಯಾವ ಲ್ಯಾಂಗ್ವೇಜಸ್ಸು ಬರಲ್ಲ. ಸೊ ನಾನು ಹೋಗಿ 3 ಡೇಸ್ ಏನೋ ಇದ್ದೆ ಅಲ್ಲಿ ಅಷ್ಟೇ. ಆ 3 ಡೇಸಲ್ಲಿ ನಾನೇ ಎಷ್ಟು ಹಿಂದಿ ಕಲ್ತ್ಬಿಟ್ಟೆ. ಯಾಕಂದರೆ ಅವ್ರು ವಾಪಸ್ ಹಿಂದಿಯಲ್ಲೇ ಆನ್ಸರ್ ಮಾಡೋರು. ಇದೇ ಥರ ಐ ಫೀಲ್ ನಾವು ಕರ್ನಾಟಕದಲ್ಲೂ ಮಾಡಿದ್ರೆ ತುಂಬ ಜನ ಕನ್ನಡ ಕಲಿತಾರೆ. ಸೊ ವಾಟ್ ಐ ಫೀಲ್ ಇಸ್, ಯಾರು ಕನ್ನಡ ಕಲಿಯಲ್ಲವಲ್ಲ ನಾವು ಅವ್ರನ್ನ ಬ್ಲೇಮ್ ಮಾಡೋ ಬದಲು ಇವಾಗ ಇಟ್ಸ್ ಟೈಮ್ ಟು ಬ್ಲೇಮ್ ಅಸ್. ಯಾಕೇಳಿ ನಾವು ವಾಪಸ್ ಹೆಂಗೆ ರೆಸ್ಪಾಂಡ್ ಮಾಡ್ತೀವೋ ಅದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಅಷ್ಟೇ. ಸೊ ಇದು ಎಲ್ಲ ಇಂಟ್ರೆಸ್ಟಿಂಗೇ. ಒಂದು ನನಗೂ ಗೊತ್ತಿರಲಿಲ್ಲ ಅಲ್ಲಿ ಎಣ್ಣೆ ಸಿಗಲ್ಲ ಅಂತ, ಅದು ಒಂದು. ಆಮೇಲೆ ಲ್ಯಾಂಗ್ವೇಜ್ ಬಗ್ಗೆ ನಂಗೆ ಫುಲ್ ಶಾಕ್ ಆಗಿಬಿಟ್ಟೆ. ಒಬ್ಬರೂ ಇಂಗ್ಲೀಷ್ ಮಾತಾಡೋರು ಸಿಕ್ಕಲಿಲ್ಲ ನನಗಲ್ಲಿ, ಯಾಕಂದ್ರೆ ನನಗೆ ಹಿಂದಿ ಬರಲ್ಲ, ಅದು ಪ್ರಾಬ್ಲಮ್ ನನಗೆ. ಅಷ್ಟೇ ಗೈಸ್. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಐಶ್ವರ್ ಯೂಟ್ಯೂಬ್ ಚಾನಲ್. ಐ ಲವ್ ಯು ಆಲ್ ಗೈಸ್.